ಬೋರ್ಲಿಂಗಯ್ಯ ಸರ್ ಅವರು ಜಾನಪದ ಕ್ಷೇತ್ರದಲ್ಲಿ ಬಹಳ ಅಪಾರವಾದಂತಹ ಕೆಲಸವನ್ನು ಮಾಡಿರ್ತಕ್ಕಂಥವ್ರು, ಅಧ್ಯಯನವನ್ನು ಮಾಡಿರ್ತಕ್ಕಂಥವ್ರು, ಕಟ್ಟಿರ್ತಕ್ಕಂಥವ್ರು ಜನಪದವನ್ನು. ಅದು ಸಲೀಸಲ್ಲ, ಜಗತ್ತನ್ನು ಕಟ್ಟೋದಂದ್ರೆ ಜನಪದವನ್ನು ಕಟ್ಟೋದು. ಜನಪದವನ್ನು ಕಟ್ಟೋದಂದ್ರೆ ಜಗದ ದರ್ಶನವನ್ನು ಮಾಡಿದಂಗೆ. ಯಾಕಂದ್ರೆ ನಮ್ಮ ಪರಂಪರೆಯ ಪಾದದ ಸ್ಪರ್ಶ ನಮ್ಮದನ್ನು ಹೇಳುತ್ತೆ. ಜನಪದರು ಏನು, ಹೇಗೆ, ಎತ್ತ ಅವ್ರು ನಡೆದು ಬಂದ ದಾರಿ ಅಂತ. ಇವತ್ತಿನ ನಡೆಗಳು, ಇವತ್ತಿನ ಸಿನಿಮಾದ ನಡೆ, ಇವತ್ತಿನ ಟಿವಿಯ ನಡೆ, ಇವತ್ತಿನ ಸಂಸ್ಕೃತಿಯ ನಡೆ ಯಾವ ಕಡೆ ಹೋಗ್ತಿದೆ, ಜನಪದರು ಯಾವ ಕಡೆ ನಡ್ಕೊಂಡು ಬಂದ್ರು, ಯಾವ ದಿಕ್ಕಿಂದ ಅಂತಕ್ಕಂಥ ಎರಡು ದಿಕ್ಕುಗಳನ್ನ ಒಳಗಣ್ಣಿಂದ ನೋಡಿದಾಗ, ತಾಯಿ ಕಣ್ಣಿಂದ ನೋಡಿದಾಗ ಆ ಎರಡೂ ದಿಕ್ಕುಗಳು ನಮಗೆ ಪ್ರತ್ಯಕ್ಷ ಆಗ್ತವೆ. ಯಾವ ದಿಕ್ಕು ಸಮಾಜನ ಕಟ್ಟುತ್ತೆ, ಯಾವ ದಿಕ್ಕು ಸಂಸ್ಕೃತಿಯನ್ನು ಉಳಿಸುತ್ತೆ. ಕಲೆ ಮತ್ತು ಸಂಸ್ಕೃತಿ, ಸಾಹಿತ್ಯಗಳು, ನೃತ್ಯಗಳು ಸಮಾಜವನ್ನು ಕಟ್ಟತಕ್ಕಂಥ ಒಂದು ಪ್ರಕ್ರಿಯೆಯಲ್ಲಿ ಬಹಳ ಮಹತ್ತರವಾದಂಥ ಜಾಗವನ್ನ ತಗೋತವೆ. ತಾಯಿಯಂದಿರ, ಮಹಿಳೆಯರ ಜನಪದದ ಮೂಲವೇ ನಾನು ಅಲ್ಲಿ ಅಂತ ಅಂದ್ಕೊಂಡ್ಬಿಡ್ತೀನಿ. ಯಾಕಂತ ಹೇಳಿದ್ರೆ ನಮ್ಮ ಕಡೆ ಕರಿ ಜಾಲಿ ಕಾಯಿ ತಂದು ಅದನ್ನು ಒಳ್ಳೊಳ್ಳಾಕಿ ಕುಟ್ಟಿ ರುಬ್ಬಿ ಅದನ್ನು ತೆಂಗಿನ ಚಿಪ್ಪಕ್ಕೆ ಹಾಕಿ ಅದಕ್ಕೊಂದಷ್ಟು ಕಬ್ಬಿಣ ಸೇರಿಸಿ ಅದನ್ನ ಬಿಸಿಲಲ್ಲಿ ಎಲ್ಲೋ ಬಡಸಾಲೆಯಲ್ಲಿಟ್ಟು 3 ದಿನ ಆಗಿ ಅದು ಕಪ್ಪಿಗೆ ಗಟ್ಟಿ ಆದ್ಮೇಲೆ ಅದಕ್ಕೆ ಅಮ್ಮ 3 ತೊಟ್ಟು ಹಾಲು ಹಾಕಿ ಗಂಧ ತೆಗೆದು ಮಗುನ ಕೇಂದ್ರೀಕರಿಸಿ ಅಂತ ಕರೆದು ಹಾಡಾಡಿ ಜೋಗುಳ. ಮಗು ನೋಡಿದಾಗ ಹಣ್ಣಿನ ತಿಲಕ, ಕೆನ್ನೆಗೊಂದು ತಿಲಕ, ದೃಷ್ಟಿ ಆಗಬಾರ್ದು ನನ್ನ ಮಗನಿಗೆ ಅಂತೇಳಿ ಬೆಲ್ಲಕ್ಕೊಂದು ತಿಲಕ ಇಟ್ಟು ಜೋಗುಳ ಹಾಡ್ತಾಳಲ್ಲ, ಆ ಜೋಗುಳಕ್ಕಿಂತಲೂ ದೊಡ್ಡ ಸಂಗೀತ ಯಾವುದು ಅಂತಕ್ಕಂಥದ್ದು ನನಗೆ. ಹಾಗಾಗಿ ಜೋಗುಳದಿಂದ ಪ್ರಾರಂಭ ಆಗ್ತಕ್ಕಂಥ ನಮ್ಮ ಜನಪದದ ನಡೆ ಕೊನೆಗೆ ಎಲ್ಲಿವರೆಗೂ ಇರುತ್ತೆ? ನಮ್ಮ ಶರೀರ ಹೇಳ್ದಂಗೆ ಹುಟ್ಟಿನಿಂದ ಸಾಯುವ ತನಕ ನಮ್ಮ ಜೊತೆನೇ ಇರ್ತದೆ ನಮ್ಮ ಸಂಸ್ಕೃತಿ, ನಮ್ಮ ಜನಪದ. ಎಷ್ಟು ಶಕ್ತಿ ಈ ಜನಪದಕ್ಕಂದ್ರೆ ಎಲ್ಲ ಪ್ರದರ್ಶನಗಳು ಅಥವಾ ಕಲೆಗಳು ಸಾಂದರ್ಭಿಕವಾಗಿ ಬಂದು ಮಿಂಚಿ ಮಾಯ ಆಗ್ತವೆ. ಜನಪದ ಹಾಗಲ್ವಲ್ಲ. ಒಳ್ಳಿಂದ ಶುರು ಮಾಡಿಕೊಂಡು, ರುಬ್ಬೋವಾಗಿಂದ ಶುರು ಮಾಡಿಕೊಂಡು, ಕುಟ್ಟೋವಿಂದ ಶುರು ಮಾಡಿಕೊಂಡು, ನಾಟುವಾಗಿಂದ ಶುರು ಮಾಡಿಕೊಂಡು, ಹುಣಸೆಕಾಯಿ ಹೊಡೆಯೋದ್ರಿಂದ ಶುರು ಮಾಡಿಕೊಂಡು, ಶ್ರಮ ಮತ್ತು ಸಂಗೀತ ಜೊತೆಗೇನೆ ಬರ್ತಕ್ಕಂಥದ್ದು ಏನಾದರೂ ಇದ್ದರೆ ಸಂಗೀತ, ಅದು ಜನಪದ ಸಂಗೀತ. ದೇವರುಗಳನ್ನು ಕರ್ಕೊಂಡು ಹೋಗೋಕ್ಕೂ ಜನಪದ, ಜನ ಹುಟ್ಟಿದ್ರು ಜನಪದ, ರಾಜಕಾರಣಿಯನ್ನು ಕರ್ಕೊಂಡು ಹೋಗೋಕ್ಕೂ ಜನಪದ. ಜನಪದ ಇಲ್ಲದ ಜಾಗವೇ ಇಲ್ಲದಂತ ಸ್ಥಿತಿಯಲ್ಲಿ ಇವತ್ತಿದೀವಿ. ಆದರೆ ಅದು ಕೊಡ್ತಕ್ಕಂಥ ಘನತೆ ಮತ್ತು ಗೌರವಗಳ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ.